ಸೊ ನಮಸ್ಕಾರ ಕನ್ನಡಿಗರಿಗೆ. ಸೊ ನಾನಿವತ್ತು ಬಂದಿದ್ದೀನಿ ನಮ್ಮ ಕರ್ನಾಟಕದಲ್ಲಿ ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಸ್ಫಟಿಕಪುರಿ ಎಂದೇ ಪ್ರಸಿದ್ಧವಾಗಿರುವ ಪಟ್ಟನಾಯಕನಹಳ್ಳಿಗೆ ನಾನು ಬಂದಿದ್ದೀನಿ. ಇದೇ ಪಟ್ಟನಾಯಕನಹಳ್ಳಿ ಬಸ್ ಸ್ಟ್ಯಾಂಡ್. ನಮ್ಮ ಪಟ್ಟನಾಯಕನಹಳ್ಳಿಯಲ್ಲಿ ಶ್ರೀ ಗುರುಗುಂಡ ನಂಜಾವಧೂತ ಸ್ವಾಮೀಜಿಯವರ ಮಠಕ್ಕೆ ನಾನು ಬಂದಿದ್ದೀನಿ. ಈ ಪವಿತ್ರ ಕ್ಷೇತ್ರದ ಹೃದಯ ಭಾಗದಲ್ಲಿ ವಿರಾಜಮಾನವಾಗಿರುವ ಶ್ರೀ ಓಂಕಾರೇಶ್ವರ ಸ್ವಾಮಿಯ ಸನ್ನಿಧಿ. ಇವಾಗ ನಾವು ಶ್ರೀ ಓಂಕಾರೇಶ್ವರ ಸ್ವಾಮೀಜಿ ಸನ್ನಿಧಿ ಒಳಗಡೆ ಹೋಗ್ತಾ ಇದ್ದೀವಿ. ಸೃಷ್ಟಿ, ಸ್ಥಿತಿ ಮತ್ತು ಲಯದ ಮೂಲ ಶಕ್ತಿ, ಯೋಗ ಮತ್ತು ಧ್ಯಾನದ ಅಧಿಪತಿ, ಮೋಕ್ಷದ ಮಾರ್ಗದರ್ಶಕ, ಪರಮಶಿವನ ಒಂದು ಪವಿತ್ರ ರೂಪವಾದಂತಹ ಓಂಕಾರೇಶ್ವರ ಸ್ವಾಮಿ. ಫಸ್ಟ್ ನಾವು ಈ ಮಠದ ಒಳಗಡೆ ಹೋಗೋಕ್ ಮುಂಚೆ ಈ ಶ್ರೀ ಗುರುಗುಂಡ ನಂಜಾವಧೂತ ಸ್ವಾಮೀಜಿಯವರ ಮಠ ಅಂತಂದು ಹೇಳಿದ್ನಲ್ಲ ನಾನು, ಇದ್ರದ್ದು ಹೆಸರು ಹೇಗ್ ಬಂತು, ಈ ಹೆಸರಿನ ಪದದ ಅರ್ಥ ಏನು ಅಂತ ತಿಳ್ಕೊಳ್ಳೋಣ. ಈ ಹೆಸರು ಶ್ರೀ ಗುರುಗುಂಡ. ಗುರುಗುಂಡ ಅಂದ್ರೆ ಗುರು ಅಂದ್ರೆ ಮಾರ್ಗದರ್ಶನ ನೀಡೋರು, ಜ್ಞಾನ ನೀಡೋರು ಅಂತ ತಿಳ್ಕೊಬಹುದು. ಗುಂಡ ಅಥವಾ ಕುಂಡ ಅಂದ್ರೆ ಪವಿತ್ರವಾದ ಸ್ಥಳ, ಪವಿತ್ರವಾದ ಹೊಂಡ, ಪವಿತ್ರವಾದ ತಪೋಭೂಮಿ ಅಂತಂದು ಹೇಳ್ಬೋದು. ನಂಜಾವಧೂತ ಅಂದ್ರೆ ನಂಜ ಅಂದ್ರೆ ಶ್ರೀಕಂಠ ಅಥವಾ ನಂಜುಂಡೇಶ್ವರನಾದ ಶಿವನಿಗೆ ಹೋಲಿಸ್ತೀವಿ ನಾವಿಲ್ಲಿ. ಪರಂಪರೆಯಲ್ಲಿ ಶಿವ ಲೋಕ ಕಲ್ಯಾಣಕ್ಕಾಗಿ ಹಾಲಾಹಲ ವಿಷ ಹೇಗೆ ಕುಡಿತಾನೆ, ಹಂಗೆ ಇಲ್ಲಿ ಸಮಾಜದ ಕಷ್ಟ ಕಾರ್ಪಣ್ಯಗಳನ್ನು, ಅವರು ದುಃಖ ಇವೆಲ್ಲವನ್ನು ತಾವೇ ಸ್ವೀಕರಿಸಿ ಜನರಿಗೆ ಒಂದು ಒಳ್ಳೆ ಮಾರ್ಗ ತೋರಿಸೋರೆ. ನೆಕ್ಸ್ಟ್ ಅವಧೂತ ಎಂದ್ರೆ ಯಾರು ಪ್ರಕೃತಿಯನ್ನು ಮತ್ತು ತಮ್ಮ ಆತ್ಮವನ್ನು ಒಂದೇ ಅಂತಂದು ಭಾವಿಸ್ತಾರೆ, ಯಾರಿಗೆ ಸುಖ ದುಃಖಗಳು ಒಂದೇ ಅಂತಂದು ಅನಿಸುತ್ತೋ ಅವರೇ ಅವಧೂತರು ಅಂತಂದು ಕರಿತೀವಿ ನಾವು. ಎಲ್ಲ ಅರ್ಥ ಒಂದೇ ಸಾರಿ ಹೇಳ್ಬೇಕಂದ್ರೆ ಶಿವಂತರ ಕರುಣೆ ಇಟ್ಕೊಂಡು ಯಾವುದೇ ಆಸೆ ಇಲ್ಲದೆ ಭಕ್ತರ ಕಷ್ಟಗಳನ್ನು ದೂರ ಮಾಡಿ ಈ ಥರ ಜ್ಞಾನ ಕೊಡೋ ಗುರುಗಳು ಇರೋವಂಥ ಜಾಗವೇ ಶ್ರೀ ಗುರುಗುಂಡ ನಂಜಾವಧೂತ ಸ್ವಾಮೀಜಿಯವರ ಮಠ. ಇದೇ ಈ ಮಠದ ಗೋಶಾಲೆ. ಇಲ್ಲಿ ನಾನಾ ಥರದ ತಳಿಗಳು ಕೂಡ ಇದಾವೆ. ಇಲ್ಲೆಲ್ಲ ಗೋಶಾಲೆ ನೋಡೋಕೇನೋ ಒಂಥರ ಇದು. ಈ ಸಾಕಷ್ಟು ತಳಿಗಳಿದಾವೆ. ಹೇಗಿದಾವೆ ಅಂದರೆ ಒಂದೊಂದು ಅದು ಹೆಸರು ನನಗೂ ಗೊತ್ತಿಲ್ಲ ಅಷ್ಟು, ಬಟ್ ನಾನಾ ಥರದ ಒಂದು ತಳಿಗಳಿದಾವೆ. ಇಲ್ಲ ಅಷ್ಟು ನೋಡ್ಕೊತ ಹೋದಂಗಿಲ್ಲ ಅಲ್ಲೆಲ್ಲ. ಇದು ಹೇಗಿದೆ, ಬುಲ್ ಇದ್ದಂಗಿದೆ ಇದು. ಎಷ್ಟು ಚಿಕ್ಕದಿದೆ ಇದಿನ. ಗೂಳಿ ನೋಡ್ರಿ ಸರ್, ಇವನು ಶಂಭು, ಇವನು ಭೀಮ, ಅಲ್ಲಿದ್ದಾನಲ್ಲ ಅವನು ಶಂಭು, ಇವಳು ಯಮುನಾ. ಅಲ್ಲಿ ಪುಟ್ಟದು ಮೊನ್ನೆ ಕರಿಬೇಕೈತೆ, ಅದಕ್ಕೆ ವಿದ್ಯಾ ಅಂತ ಇಕ್ಕವ್ರೆ. ಅದು ಚಿಕ್ಕದು ಸಿಂಗನೂರು, ಅದು ವಿದ್ಯಾ. ಅಲ್ಲಿ ಮಲಗಿದ್ಯಲ್ಲ ಅದು ರಾಮು. ಎಲ್ಲ ಅದಕ್ಕೆ ಒಂದೊಂದು ಹೆಸರೈತೆ. ಅದು ಡೆಡ್ಲಿ. ಯಾವುದು ಬುಲ್ಲು. ಎಲ್ಲ ಒಂದೊಂದು ಹೆಸರೈತೆ ಅದಕ್ಕೆಲ್ಲ. ಅಂದ್ರೆ ನೀವು ನೆನಪಿಟ್ಟಿದ್ದೀರ ಸರ್ ಎಕ್ಸಾಕ್ಟ್. ಇವಳು ಯಮುನಾ, ಅವಳು ಗಂಗೆ. ಅಲ್ಲಿ ನಿಂತಿರೋದು ಯಮುನಾ, ಗಂಗೆ. ನೋಡಿ ಕರು ಎಷ್ಟು ಪುಟ್ಟದಾಗಿರೋ ಹೆಣ್ಕರು ಅಲ್ಲ. ಅದು ಹುಟ್ಟಿದ ದಿನ ನೋಡೋಕಿತ್ತು ಹಂಗೆ ಹೆಂಗ್ ಜಿಂಕೆ ಮಾರಿ ಅಡ್ಡಾಡ್ದಂಗೆ ಅಡ್ಡಾಡೋದು. ಅದು ರಾಮು, ಇದ್ರ ಮಗು. ಅದಕ್ಕೆ ಹುಟ್ಟಿದಂಗೆ ಇದಕ್ಕೆ ಹಾಲು ಸಿಕ್ತಿರ್ಲಿಲ್ಲ ಕುಡ್ಸಕ್ಕೆ, ಎದ್ದೇ ಇರ್ಲಿಲ್ಲ ಒಂದಿನ ಪೂರ್ತಿ. ಆಮೇಲೆ ಇನ್ನೊಂದ್ ದಿನದಾಗ ಎಬ್ರಿಸಿ ನಿಲ್ಸಿ ಹಾಲು ಕುಡ್ಸಿ ಏನೇನೋ ಮಾಡಿ ಸ್ಟಡಿ ಮಾಡಿವಿ. ಇವಾಗ ಚೆನ್ನಾಗೈತಿ. ಅದ್ರ ಅಪ್ಪ ಒಬ್ರು, ಅಮ್ಮ ಒಬ್ರು, ಅದು ಪ್ರಾಡಕ್ಟ್ ಒಬ್ರು. ಆಮೇಲೆ ಎಲ್ಲ ಒಂದಾಗಿ ಹೋಗ್ತಾ ಇದೆ. ಇದಕ್ಕೆ ಗೀರ್ ಕ್ರಾಸ್ ಆಗೈತೆ. ಎಲ್ಲ ಫ್ರೆಂಡ್ಲಿ. ಅದೇ ಸರ್, ಇದು ಗುಜರಾತ್ ತಳಿ ಗಿರ್ ಅಂತ. ಇದು ಫಸ್ಟ್ ಒಂದಲ್ಲಿ ಅದು ಕಂದು ಬಣ್ಣ ಇದೆಯಲ್ಲ. ಆಮೇಲೆ ಗಿರ್ರಲ್ಲಿ ಸಿಂಹಗಳದ್ದು ಜಾಸ್ತಿ ಇದೆ ಅಲ್ಲಿ. ಊರಿಗೆಲ್ಲ ಬರ್ತವೆ ಸಿಂಹಗಳು. ಇಲ್ಲೆಲ್ಲ ಇದು ಬರ್ತವೆ. ಇಲ್ಲಿಗಲ್ಲ, ಬೇರೆ ಕಡೆ ಗುಜರಾತ್ ಕಡೆ. ಅಲ್ಲಿ ಸಿಂಹಧಾಮ ಇದೆ, ಸಿಂಹದ ಒಂದು ಬೇಟೆಯಾಡೋ ಜಾಗ ಇದೆ. ಅಲ್ಲಿ ಜನಗಳು ಅದ್ರ ಜೊತೆ ಅವು. ಆಮೇಲೆ ಇನ್ನು ಕೆಲವು ಊರಲ್ಲಿ ಜಿಂಕೆಗಳು ಮನುಷ್ಯರ ಮನೆಗೆ ಬರ್ತವೆ. ಅವರು ಕೊಲ್ಲಲ್ಲ, ಹೊಡಿಯಲ್ಲ, ಸುಮ್ಮನೆ ಬಂದು ಅವ್ರ ಮನೆ ಹಾಲಿದ್ರೆ ಕೊಡ್ತಾರೆ. ಹುಲ್ಲು ಹಾಕಿ, ದನಗಳಿಗೆ ಹುಲ್ಲು ಹಾಕಿ. ಗುಜರಾತಲ್ಲಿ ಅವರು ಪ್ಯೂರ್ ಸಸ್ಯಾಹಾರಿಗಳು. ಕೃಷ್ಣ ಮೃಗ ಅಂತಾರೆ ಅದಕ್ಕೆ, ಕೊಂಬಿರುತ್ತಲ್ಲ. ಸಲ್ಮಾನ್ ಖಾನ್ ಬೇಟೆಯಾಡಿ ಸಿಗಾಕೊಂಡು ಸೈಫ್ ಅಲಿ ಖಾನ್ ಎಲ್ಲ ಒದ್ದಾಡ್ತಾ ಇದ್ರಲ್ಲ, ಹಾಗೆ ನಮ್ಮ ಊರಲ್ಲಿ ಸುತ್ತಮುತ್ತ ಜಿಂಕೆಗಳು ಹಾವಳಿ ಜಾಸ್ತಿ, ನವಿಲುಗಳದ್ದು ಹಾವಳಿ ಜಾಸ್ತಿ.
ಅದೇ ಮನೇಲಿ ಬಂದಾಗ ಏನಾದ್ರು ಇದ್ರೆ ತಿನ್ಕೊಂಡು ಅಲ್ಲ ಇಲ್ಲಿ ಬರಲ್ಲ, ಅಲ್ಲ ಅಲ್ಲೇ ಹೊಲದಲ್ಲಿ ಅಲ್ಲಿ ಜನ ಹೊಂದ್ಕೊಂಡ್ಬಿಟ್ಟಿದ್ದಾರೆ. ಅವ್ರ ಕುರಿ ದನದ ಜೊತೆ ಬರ್ತವೆ ಹೋಗ್ತವೆ, ಅವರು ಹೆಂಗಸ್ರ ಪಕ್ಕನೇ ಹೋಗಿ ನಿಂತ್ಕೊಳ್ತವೆ. ಅವ್ರು ಏನ್ ಮಾಡಲ್ಲ, ಏನೋ ತಿನ್ಲಿ ಬಿಡು ನಮ್ಮ ಮನೆ ಮಗು ಅಂತ ತಿಳ್ಕೊತಾರೆ, ಅವ್ರ ಮನೆ ಹಸು ಅಂತ ತಿಳ್ಕೊಳ್ತಾರೆ. ಆ ಥರ ಇಲ್ಲೂ ಮೊನ್ನೆ ಈಗ ಒಂದು ಕಳೆದ ವಾರ ಈ ಹುಡುಗರು ಎಲ್ಲ ಹೋಗಿದ್ದಾರೆ ಆ ಕಡೆಗೆ. ಒಂದು ಆಗ್ತಾನೆ ಹುಟ್ಟಿದ ಮರಿ ಇತ್ತು ಜಿಂಕೆ, ಇಲ್ಲೇ ಪಕ್ಕ. ಆ ಮರಿ ಬಿಟ್ಟು ಹೋಗ್ಬಿಟ್ಟಿದ್ದಾವೆ. ಅದು ಮರಿ ಇವ್ರು ಹೋದ ತಕ್ಷಣ ದೊಡ್ಡ ಓಡ್ಬಿಟ್ಟಿದ್ದಾವೆ. ಇವ್ರು ಆ ಮರಿ ತಂದು ಇಲ್ಲಿ 1 ದಿನ 2 ದಿನ ಇಟ್ಟು ಹಾಲೆಲ್ಲ ಇಟ್ಟು ಫೀಡ್ ಮಾಡಿ ಫಾರೆಸ್ಟ್ ಅವ್ರಿಗೆ ಹೇಳಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಬಂದು ಅಲ್ಲಿ ಕಾಲಿಗೆ ಬ್ಯಾಂಡೇಜ್ ಏನೋ ಮಾಡಿಸಿ. ಹಾಗೆ ಇಲ್ಲಿ ತುಂಬಾ ಇದೆ ಜಿಂಕೆ. ಹೊಲದಲ್ಲಿ ಮೇಯಕ್ಕೆ ಬರ್ತವೆ, ನೆಲಗಡಲೆ, ಹೆಸರು, ಇದು ತೊಗರಿ, ರಾಗಿ, ಜೋಳ, ಏನೇನು ಬೆಳೆ ಹಾಕಿರ್ತಾರೋ ಎಲ್ಲ ಲೂಟಿ ಮಾಡಕ್ಕೆ ಬರ್ತಾರೆ. ಬೇಟೆ ಆಡಂಗಿಲ್ಲ, ಅದು ಅಪರಾಧ, ಇಂಪ್ರಿಸನ್ಮೆಂಟ್. ಅದು ರಾಷ್ಟ್ರ ಪ್ರಾಣಿ. ಆಮೇಲೆ ನವಿಲು ಅಷ್ಟೇ ರಾಷ್ಟ್ರೀಯ ಪಕ್ಷಿ ಅಲ್ವಾ, ಪಿಕಾಕ್. ಸರ್ ಇದು ಕೈ ಮೂಸುತ್ತೆ, ಇಷ್ಟ ಆದ್ರೆ ಮುಂದಕ್ಕೆ. ಇದು ನೋಡಿ, ಇದು ನೋಡಿ ವಿಶೇಷವಾಗಿದೆ. ಅದೇನು ಸರ್ ಅದು ಏನೋ ಒಂದು ಅದೇ ಗೊತ್ತಾಗ ವಿಕಲಾಂಗನೋ ಏನೋ ಇರಬೇಕು ಅದು ಒಂಥರ. ನೋಡಿ ಇದು ನೋಡಿ, ಈ ಬೇರೆದಕ್ಕೆಲ್ಲ 2 ಕೊಂಬಿರುತ್ತೆ. ಇದು ನೋಡಿ, ಇದು ಒಂದು ಸೆಂಟ್ರ್ ಒಂದು ಐತೆ ನೋಡಿ, ಮುಟ್ಟು ನೋಡಿ, ಗಟ್ಟಿ ಇದೆ. ನಾನೇನೋ ಮಾಡಿದ್ದೆ. ಇದು ಏನೋ ಇದೆ ಒಂದು ಸಪ್ರೇಟ್ ಆಗಿ ಏನೋ ಇದನ್ನ ಕೆಲವರು ಕೈ ಸಿಕ್ಕಿದ್ರೆ ಇದನ್ನೇ ಒಂದು ವ್ಯಾನು ಜೀಪಲ್ಲಿ ಹಾಕೊಂಡು ದುಡ್ಡು ಮಾಡ್ತಾರೆ. ಅದೇನೋ ಇದು ಮಾಡ್ತಾರಲ್ಲ ಸರ್ಕಸ್ ಒಳಗಡೆ, ಎಕ್ಸಿಬಿಷನ್. 3ನೇ ಕಾಲು ಅಂತ ಸೆನ್ಸಿಟಿವ್ ಇದೆ, ಅದು ಮುಟ್ಟಿದ್ರೆ ಮೈಯೆಲ್ಲ ಒದರುತ್ತೆ. ಇದು ಫೀಮೇಲ್ ಇರಬೇಕು ಅಂತ. ಫೀಮೇಲ್ ಮೇಲ್ ಗೊತ್ತಿಲ್ಲ. ಫೀಮೇಲ್ ಫಸ್ಟ್ ಪೀಠಾಧಿಪತಿಗಳು ಯಾರಂತಂದ್ರೆ ಜನರಲ್ಲಿ ಧರ್ಮ ಜಾಗೃತಿ ಮೂಡಿಸಿ ಅವರ ಸಂಕಷ್ಟಗಳನ್ನು ಪರಿಹರಿಸಲು ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟವರು ಅವರೇ ಓಂಕಾರ ಐಶ್ವರೈಕ್ಯ ಪರಮ ಪೂಜ್ಯ ಜಗದ್ಗುರುಗಳು ಶ್ರೀ 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 1ನೇ ನಂಜಾವಧೂತ ಮಹಾಸ್ವಾಮೀಜಿಯವರು. ಇದೇ ಈ ಮಠದ 1ನೇ ನಂಜಾವಧೂತ ಸ್ವಾಮೀಜಿಯವರ ಜೀವ ಸಮಾಧಿ. ಪ್ರಸ್ತುತ ಪೀಠಾಧಿಪತಿಗಳು ಯಾರಿದ್ದಾರೆ ಅಂದರೆ ಇವಾಗ ಇವರು ಪೀಠ ಅಲಂಕರಿಸಿದ ನಂತರ ಮಠದ ಕೀರ್ತಿ ದೇಶ ವಿದೇಶಗಳಿಗೂ ಕೂಡ ಆವರಿಸಿತು. ಇವರು ಕೇವಲ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಸೀಮಿತವಾಗದೆ ತತ್ವಜ್ಞಾನ ಹಾಗೂ ಉನ್ನತ ಶೈಕ್ಷಣಿಕ ಚಿಂತನೆಗಳ ಮೂಲಕ ಮಠವನ್ನು ಆಧುನಿಕ ಯುಗಕ್ಕೆ ತಕ್ಕಂತೆ ರೂಪಿಸಿಕೊಂಡಿದ್ದಾರೆ. ಅವರೇ ಪ್ರಸ್ತುತ ಈ ಮಹಾ ಸಂಸ್ಥಾನದ ಪೀಠಾಧಿಪತಿಗಳು ಜಗದ್ಗುರು ಶ್ರೀ 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 ಡಾಕ್ಟರ್ ನಂಜಾವಧೂತ ಮಹಾಸ್ವಾಮೀಜಿಯವರು. ಇದು ಈ ಮಠದ ಜ್ಞಾನ ಮಂದಿರ.
ನಮಗೆ ಈ ಮಠದಿಂದ ಒಳಗಡೆ ಹೋದಾಗೆ ಫಸ್ಟ್ ನಮಗೆ ರೈಟ್ ಸೈಡ್ ಕಾಣೋದೇ ಶ್ರೀ ದತ್ತಾತ್ರೇಯ ಸ್ವಾಮಿ ಸನ್ನಿಧಿ ಇದು ದತ್ತಾತ್ರೇಯರ ಸನ್ನಿಧಿ. ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರರ ಏಕೀಕೃತ ರೂಪವೇ ದತ್ತಾತ್ರೇಯರ. ದತ್ತಾತ್ರೇಯರು ಪ್ರಕೃತಿಯಲ್ಲಿನ 24 ಗುರುಗಳಿಂದ ಜ್ಞಾನ ಪಡೆದವರು ಎಂದು ಪುರಾಣಗಳಲ್ಲಿ ಉಲ್ಲೇಖನವಿದೆ. ಈ ಮಠದಲ್ಲಿ ನಮ್ಮ ಸೈನಿಕರು ಕೂಡ ಇದ್ದಾರೆ ಇಲ್ಲಿ. ಶ್ರೀ ಗುರುಗುಂಡ ಬ್ರಹ್ಮೇಶ್ವರ ಸ್ವಾಮಿ ವಿದ್ಯಾಸಂಸ್ಥೆ ಅಂದರೆ ಇಲ್ಲಿ ಬಡ ಮಕ್ಕಳಿಗೆ ಅಂದರೆ ಯಾರಾದರೂ ಕೂಡ ಇಲ್ಲಿ ನಿಮಗೇನಾದರೂ ಓದೋ ಆಸಕ್ತಿ ಇದ್ದರೆ ಉಚಿತ ಶಿಕ್ಷಣ ಕೂಡ ಇದೆ ಇಲ್ಲಿ. ಪ್ರೈಮರಿ, ಹೈಸ್ಕೂಲು, ಕಾಲೇಜ್ ತನಕನೂ ಕೂಡ ಉಚಿತ ಶಿಕ್ಷಣ ಕೂಡ ಕೊಡ್ತಾರೆ ಇಲ್ಲಿ. ಮಠದ ದರ್ಶನಕ್ಕೆ ಬಂದಂತಹ ಭಕ್ತಾದಿಗಳಿಗೆ ಹಾಗೂ ಇಲ್ಲಿರುವ ಮಕ್ಕಳಿಗೂ ಕೂಡ ಇಲ್ಲಿ ಉಚಿತ ಅನ್ನದಾಸೋಹ ಕೂಡ ಇರುತ್ತೆ.